ವೀಕ್ಷಕರೇ, ಏವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಬ್ಯಾಡಗಿ ತಾಲೂಕಿನ ಬೆಳಕೇರಿ ಗ್ರಾಮದ ಶ್ರೀದೇವಿ ಭಜನಾ ಮೇಳಕ್ಕೆ 50 ವರ್ಷದ ಸಂಭ್ರಮ. ಈ ಕುರಿತು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ರಾಜಕಾರಣಿಗಳು ಮತ್ತು ಗ್ರಾಮಸ್ಥರು ಹೇಳಿದ್ದೇನೆ. ವೀಕ್ಷಕರೇ, ಒಮ್ಮೆ ನೋಡಿ. 75ರಲ್ಲಿ ನಮ್ಮ ಅಷ್ಟ ಇಷ್ಟ ಓದಿಕೊಂಡಂತರು ವಿದ್ಯಾವಂತರು ಯಾರು ಭಜನೆಗೆ ಬರಲ್ಲ. ಅಷ್ಟ ಇಷ್ಟ ಓದಿಕೊಂಡಂತ ನಮ್ಮ ಈ ಭಜನಾ ಸಂಘದ ಎಲ್ಲ ಸರ್ವ ಸದಸ್ಯರು ಇಂದ ಏನು ನಮ್ಮ ಹಿರಿಯರು ಕಟ್ಟಿದಂತ ಈ ಭಜನಾ ಕಾರ್ಯಕ್ರಮವನ್ನ ಯಾರು ಸೈಲಿ, ಯಾರು ಬೇರೆ ಬೇರೆ ಕಾರ್ಯಕ್ರಮ, ಮದುವೆ, ಮುಂಜಿ, ಉಡಿ ತುಂಬಿಸೋವು, ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಗ್ರಾಮಕ್ಕೆ ಹೋಗೋದು, ಇವೆಲ್ಲ ಅವರು ರೈತಾಪಿ ಜೀವನದೊಳಗೆ ಈ ರೂಢಿಯನ್ನ ಕಲ್ತ್ಕೊಂಡರು. ಯಾರು ಇದಕ್ಕಾಗಿ ಒಂದು ವಿದ್ಯೆ ಪಾಠಶಾಲೆಗೆ ಯಾರು ಹೋಗಿಲ್ಲ. ಅದು ಸ್ವಯಂ ಪ್ರೇರಿತವಾಗಿ ಒಬ್ಬರಿಂದ ಒಬ್ಬರಿಗೆ ನಿರಂತರವಾಗಿ ಆ ದೇವಮ್ಮ ತಾಯಿ ಅದನ್ನ ಮುಂದುವರಿಸಿಕೊಂಡು ಹೊರಟಾಳ. ಅದಕ್ಕೆ ನಿಮಗೆಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾರೆ. ಬೆಳಕೇರಿ ಗ್ರಾಮದಲ್ಲಿ ಶಕ್ತಿ ಭಜನಾ ಮಂಡಳಿಯ 51ನೇ ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನಿಜವಾಗಲೂ ಕೂಡ ಭಾಳ ದುರ್ದೈವದ ಸಂಗತಿ. 50 ವರ್ಷ ಆದರೂ ಕೂಡ ಗ್ರಾಮೀಣ ಮಟ್ಟದಲ್ಲಿ ಇಂಥ ಕಲೆಯನ್ನು ಮಾಡಿಕೊಂಡು ಬಂದು ಅದನ್ನು ರಾಜ್ಯಾದ್ಯಂತ ಎಲ್ಲ ಕಡೆಯೂ ಸುತ್ತಾಡಿ ಬಂದಂಥವ್ರನ್ನ ಗುರುತಿಸದೇ ಇರುವಂಥದ್ದು ನಮ್ಮ ರಾಜ್ಯದ ದೌರ್ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ವರ್ಷ ನಾನು 50ನೇ ವರ್ಷದ ಕಾರ್ಯಕ್ರಮದಲ್ಲಿ ಬಂದಾಗ ಇಲ್ಲಿಯ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಭಾಳ ಖುಷಿಪಟ್ಟಿದ್ದೆ. ನಾನು ಪ್ರಯತ್ನ ಮಾಡಿದೆ. ಆದರೆ ಸರ್ಕಾರ ವ್ಯಕ್ತಿಗೆ ಮಾತ್ರ ಅದನ್ನು ಒಂದು ಏನು ಪ್ರಶಸ್ತಿಯನ್ನು ಕೊಡ್ತಿದ್ದೆ, ರಾಜ್ಯೋತ್ಸವ ಪ್ರಶಸ್ತಿ ಅಂತ ನಮಗೆ ಅನಿಸಿರಲಿಲ್ಲ. ನನಗೆ ಕೊನೆಯ ಮೊಮೆಂಟಲ್ಲಿ ಗೊತ್ತಾಯಿತು. ಆದ ಕಾರಣದಿಂದ ನಮ್ಮ ಪ್ರಯತ್ನ ಅದು ಸಫಲ ಆಗಲಿಲ್ಲ. ಈ ಸಾರಿ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಮುಖ್ಯಮಂತ್ರಿ ಆಗಲಿ ಅಥವಾ ಸಚಿವರಾಗಲಿ ಯಾವುದೇ ಅಧಿಕಾರಿ ಆಗಲಿ ಆ ಮಟ್ಟಕ್ಕೆ ಹೋಗಿ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೇನೆ. ಇಂಥವರನ್ನು ಗುರುತಿಸುವಂಥ ಕೆಲಸ ನಾವು ಅಷ್ಟೇ ಅಲ್ಲ, ಸಮಾಜದ ಎಲ್ಲ ವ್ಯಕ್ತಿಗಳ ಆದ್ಯ ಕರ್ತವ್ಯವೂ ಹೌದು. ವಿಶೇಷವಾಗಿ ರಾಜಕಾರಣಿಗಳು ಇದರಲ್ಲಿ ಹೆಚ್ಚಿಗೆ ಆಸಕ್ತಿ ವಹಿಸಿ ಮಾಡಬೇಕಾಗಿದ್ದು ಭಾಳ ದೌರ್ಭಾಗ್ಯದ ಸಂಗತಿ ಅಂತ ಹೇಳಲಿಕ್ಕೆ ನಾನು ಭಾಳ ಶೋಚನೀಯ ಅನ್ನಿಸ್ತಾ ಇದೆ ನನಗೆ. ಈ ಸಂದರ್ಭದಲ್ಲಿ ಆ ಸಂಘಕ್ಕೆ ಮತ್ತೊಮ್ಮೆ ನನ್ನ ವೈಯಕ್ತಿಕವಾದಂಥ ಅಭಿನಂದನೆಗಳನ್ನು ಹೇಳಿ ಅವರ ಯಶಸ್ಸಿನ ಜೊತೆಗೆ ನಾವು ಯಾವುದೇ ಒಂದು ಸಹಕಾರದಲ್ಲಿ ಅವರಿಗೆ ಏನು ಬೇಕೋ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ನೀಡ್ತೇನೆ ಅಂತ ಹೇಳಿ ನಾನು ಹೇಳ್ತೇನೆ. ಡಾಕ್ಟರ್ ಕೆ ಸಿ ನಾಗರಾಜ್, ನಾನು ಕರ್ನಾಟಕ ರಾಜ್ಯದಲ್ಲಿ ಜಾನಪದ ಕ್ಷೇತ್ರದಲ್ಲಿ 50 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೆ. ನಾನು ಇಲ್ಲಿ ಬೆಳಕೇರಿ ಗ್ರಾಮಕ್ಕೆ ಬಂದಾಗ ಯಾವುದೋ ಒಂದು ಅನಿವಾರ್ಯ ಕಾರಣ ಪ್ರಶಸ್ತಿಗೆ ಕೆಲವರು ಕಲಾವಿದರನ್ನು ಆಯ್ಕೆ ಮಾಡಿದ್ದು ನಾವು ಒಂದು ಸಂಸ್ಥೆ. ಆ ಸಂಸ್ಥೆಯಿಂದ ಬಂದಾಗ ಈ ಸಂಘ ಯಾವಾಗಿದು ನೋಂದಣಿ ಆಗಿದೆ ಅಂತ ನೋಡಿದಾಗ ಆವಾಗ ತೆಗೆದು ತೋರಿಸಿದ್ರು. ಪಾಪ ಎಲ್ಲ ಮುಗ್ಧರು ಇಲ್ಲಿ ನಮ್ಮ ಹಳ್ಳಿ ಜನ. ಆ ಮುಗ್ಧತೆಯನ್ನು ನೋಡಿ ಅವ್ರು ತೆಗೆದು ತೋರಿಸಿದ್ದು 1975 ಇಸ್ವಿಯಲ್ಲಿ ಇದು ನೋಂದಣಿ ಆಗಿದೆ. 75 ಇಸ್ವಿಯಲ್ಲಿ ನೋಂದಣಿ ಆಗಿದೆ ಅಂದರೆ 50 ವರ್ಷ ಆಯ್ತಲ್ಲಪ್ಪ, ಇದಕ್ಕೊಂದು ಸುವರ್ಣ ಮಹೋತ್ಸವ ಅಂತ ಮಾಡ್ರಿ ಅಂತ ಅವತ್ತು ಅವ್ರ ತಲೆಗೆ ಹಾಕಿದೆ. ನಾನು ಹಳೆ ಕಮಿಟಿಯವರಿದ್ದರು ಅವತ್ತು, ಕರ್ಬಸಪ್ಪ, ನಮ್ಮ ವೀರಣ್ಣ ಮಾಸ್ಟ್ರು ಎಲ್ಲ ನಮ್ಮ ಸಂಘದಲ್ಲಿದ್ದಾರೆ. ಅವರಿವರೆಲ್ಲದೆ ಈ ಸಂಘದಲ್ಲಿ ನಾನು ಒಂದು ಬಹಳ ಮೆಚ್ಚಿದ್ದಂದರೆ 50 ವರ್ಷಗಳ ಕಾಲ ಪ್ರತಿಯೊಂದು ಸರ್ವಧರ್ಮೀಯರು, ಹಿಂದುಳಿದವರು, ಭವ್ಯ ಸಮಾಜದವರು, ವಾಲ್ಮೀಕಿ ಸಮಾಜದವರು, ವೀರಶೈವ ಸಮಾಜದವರು ಎಲ್ಲರೂ ಕೂಡಿಕೊಂಡು ಈ ಸಂಘಟನೆಯನ್ನು ಪ್ರತಿಯೊಬ್ಬ ಮೆಂಬರ್, ಪ್ರತಿಯೊಬ್ಬರು ಭಜನೆಯಲ್ಲಿ ಭಾಗವಹಿಸಿ ಭಗವಂತನನ್ನು ಕುರಿತು ಭಜಿಸುವಂಥದ್ದು ಭಜನೆ ಅದು ಅವರನ್ನು ಸಾರ್ಥಕತೆಗೊಳಿಸಿದೆ. ಇವತ್ತು ಕೂಡ ಅವರು ಯಾವ ಕಾರಣದಲ್ಲಿ ಏನೇನು ಒಂದು ಮನಸ್ಸಿನಲ್ಲಿ ಯಾವುದು ಇಟ್ಕೊಳ್ಳದೇನೆ, ಹಳಿಯಾಳ ಇಟ್ಕೊಳ್ಳದೇನೆ ಆ ಸಂಘಟನೆಯಲ್ಲಿ 50 ವರ್ಷಗಳ ಕಾಲ ಉಳಿಸ್ಕೊಂಡು ಬಂದು ಈ 51ನೇ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿ ನಮ್ಮನ್ನೆಲ್ಲ ಕರೆಸಿ ಸನ್ಮಾನಿಸಿ ಆಧರಿಸುವಂಥ ಸಂಘ ಏನಾರಿದ್ದರೆ ಬ್ಯಾಡಗಿ ತಾಲೂಕಿನ ಬೆಳಕೇರಿ ಗ್ರಾಮದೊಳಗೆ ದೇವಿ ಭಜನಾ ಸಂಘ ಅನ್ನೋದು. ನೋಡಿರಿ, ಸುಮಾರು ಈಗ 50 ವರ್ಷದ ಮೇಲ್ಪಟ್ಟಾದ್ರಿ ಈ ಸಂಘ ಸ್ಥಾಪನೆ ಮಾಡಿಂದ ನಾವು ಮೊದಲ ಸ್ಥಾಪನೆ ಮಾಡಿದಾಗ 5-6 ರೂಪಾಯಿ ಹಾಕಿ ಎಲ್ಲ ಸಾಮಾನುಗಳು ತಂದು ಅಷ್ಟು ಕೂಡ್ಕೊಂಡು ತಂದು ಭಜನೆ ಚಾಲೂ ಮಾಡಿದ್ದೀವಿ ರೀ. ಚಾಲೂ ಮಾಡಿದ್ರೆ ಅದನ್ನು ಇದು ಹಿಂಗೆ ಬಿಟ್ಟು ಬರೀ ಗುಡಿಯಾಗ ಅಷ್ಟ ಮಾಡಿದ್ರಲ್ಲ,
ನಾವು ಹೊರಗಡೆ ಹೋಗ್ಬೇಕು, ಯಾವ ಶ್ರಮ ಆದ್ರೆ ಏನೋ ದೇವ್ರ ಕೆಲಸಗಳಿದ್ರೆ ಇವನ್ನೆಲ್ಲ ಮಾಡೋಕೆ ಹೋದ್ರೆ ಅವಾಗ ಕೊಡೋರು ಎಷ್ಟು ಕೊಡೋರಿ, ಒಬ್ಬರು ಭಜನೆ ಸಂಘಕ್ಕೆ ಇದಕ್ಕೆ ಹೋದ್ರೆ 3 ರೂಪಾಯಿ ಕೊಡೋರಿ. 3 ರೂಪಾಯಿದಿದ್ದ ಅವು ಅಂಥವ್ರಿ 3 ದಿವ್ಸ ಭಜನೆಗೆ ಹೋದ್ರು 3 ರೂಪಾಯಿ ಕೊಡೋರಿ. ಅದರಿಂದ ಊರಾಗ ಪ್ರತಿ ಮಂಗಳವಾರ ಊರಾಗ ಹೋಗಿದ್ದೀವಿ ರೀ. ಊರಾಗ ಹೋದ್ರೆ 1 ರೂಪಾಯಿ 1 ಪೈಸೆ 2 ಪೈಸೆ ಇವನ್ನೆಲ್ಲ ಕೊಡೋರಿ. ನಾವು ಅವನ್ನ ಅಷ್ಟು ದುಂಡು ಬಿಟ್ಟು ಒಂದೇನೋ ಇದನ್ನು ಮಾಡ್ಬೇಕು ಅನ್ನೋದು ನಮ್ಮ ತಲೆಯಾಗ ಮೂಡ್ತು. ಆಕೆ ಆಶೀರ್ವಾದ ಅದನ್ನು ಮಾಡ್ಕೊಂತ ಬಂದೀವಿ ರೀ. ಅದು ಆದ್ರೂ ನಮ್ಮನ್ನು ಇಲ್ಲಿವರೆಗಿನ ತಗೊಂಬಂದು ನಿಲ್ಲಿಸೈತಿ. ನಾವು ಎಲ್ಲಿಗಾರ ಎಲ್ಲ ಈ ಆಲ್ ಇಂಡಿಯಾದಾಗ ಎಲ್ಲ ದೇವಸ್ಥಾನಗಳಿಗೆ ಆಕೆ ನಮ್ಮನ್ನು ಕರ್ಕೊಂಬಂದಾಡ್ರಿ. ಇಷ್ಟೆಲ್ಲ ನಾವು ಮಾಡ್ಕೊಂತ ಬಂದು ಎಲ್ಲರೂ ಒಂದು ಲಿಂಗಾಯತ್ ಜನ ಐತಿ, ವಾಲ್ಮೀಕಿ ಜನ ಐತಿ, ಮುಸ್ಲಿಮ್ಸ್ ಐತಿ, ಎಲ್ಲ ಜಾತಿ ಜನಾಂಗದವರು ನಾವು ಅಷ್ಟರು ಕೂಡ ಒಂದೇ ಅಣ್ಣ ತಮ್ಮಳು ಒಂದೇ ಮನೆಯವರು ಅನ್ನೋ ಈ ಭಾವನೆಯಿಂದ ನಾವು ಈ ಸಂಘ ಬೆಳೆಸ್ಕೊಂತ ಬಂದವ್ರಿ ಸರ್.